ಹೇ ಲಕ್ಕಿ ಚಾಮ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ವರ್ಲ್ಡ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಮೈಸೂರು ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರ್ ಟು ಮೈಸೂರು ಕಾರ್ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಆಲ್ಸೋ ನಾಳೆ ನಾವು ಮೈಸೂರಿಂದ ಕೂರ್ಗ್ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ನೈಟ್ ಸ್ಟೇ ಬಂದು ನಾವು ಮೈಸೂರಲ್ಲೇ ಆಗ್ತಾ ಇದ್ದೀವಿ. ಸೊ ಎಲ್ಲಿ ಸ್ಟೇ ಆಗ್ತಾ ಇದ್ದೀವಿ, ಹೋಟೆಲ್ ಡೀಟೇಲ್ಸ್ ಕಂಪ್ಲೀಟ್ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಕಂಪ್ಲೀಟ್ ವಿಡಿಯೋ. ಆ್ಯಂಡ್ ನಾವು ಬ್ಯಾಂಗ್ಳೂರಿಂದ ಹೊರಟಾಗ ಇಟ್ ವಾಸ್ ಆಲ್ಮೋಸ್ಟ್ 6 o'clock ಇನ್ ದ ಈವ್ನಿಂಗ್. ನಾನು ಲೇಟಾಗಿ ಹೋಗುತ್ತೆ ಅಂತಲೇ ಅಂದ್ಕೊಂಡೆ, ಬಟ್ ತುಂಬ ಬೇಗನೆ ರೀಚ್ ಆಗೋದ್ವಿ. ಆಲ್ಮೋಸ್ಟ್ 2 hours ರೀಚ್ ಆಗೋದ್ವಿ. ಬಿಕಾಸ್ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ತುಂಬ ಚೆನ್ನಾಗಿರೋದ್ರಿಂದ ತುಂಬ ಬೇಗನೆ ರೀಚ್ ಆದ್ವಿ. ಆ್ಯಂಡ್ ಹೋಟೆಲ್ ಚೆಕ್-ಇನ್ ಆಗೋ ಮುಂಚೆ ನಾವು ಡಿನ್ನರ್ ಕೂಡ ಮುಗಿಸ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡು ನಾನು ನಿಯರ್ ಬೈ ಆಪ್ಷನ್ಸ್ ಹುಡುಕ್ತಾ ಇದ್ದೆ. ಸೊ ಈ ರೆಸ್ಟೋರೆಂಟ್ ಸಿಕ್ತು. ಈ ರೆಸ್ಟೋರೆಂಟ್ ಹೆಸರು ಪೂಜಾರಿ ಫಿಶ್ ಲ್ಯಾಂಡ್ ಅಂತ. ಸೊ ಇಲ್ಲಿ ಫಿಶ್ ಫೇಮಸ್. ಆ್ಯಂಡ್ ಈ ರೆಸ್ಟೋರೆಂಟ್ ಬಂದು ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಲೇ ಇದೆ. ಆ್ಯಂಡ್ ಇಟ್ ಈಸ್ ವೆರಿ ನಿಯರ್ ಬೈ ಟು ಮೈಸೂರು ಆಲ್ಸೋ. ಸೊ ರಿವ್ಯೂಸ್ ಕೂಡ ತುಂಬ ಚೆನ್ನಾಗಿತ್ತು. ಸೊ ಟ್ರೈ ಮಾಡೋಣ ಒಳಗಡೆ ಹೋಗ್ಬಿಟ್ಟು ಅಂದ್ಬಿಟ್ಟು ಒಳಗಡೆ ಎಂಟ್ರ್ ಆದ್ವಿ. ಸೊ ಎಂಟರ್ ಆಗ್ತಿದ್ದಂಗೆ ಪಾರ್ಕಿಂಗೇ ತುಂಬ ಸ್ಪೇಷಿಯಸ್ ಆಗಿತ್ತು. ಒಳಗಡೆ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಸೊ ಲೆಟ್ಸ್ ಸಿ ಒಳಗಡೆ ಹೇಗಿದೆ ಅಂತ. ಸೊ ಇದು ರೆಸ್ಟೋರೆಂಟ್ ಎಂಟ್ರೆನ್ಸೇ ತುಂಬ ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿದೆ. ಇದು ರೆಸ್ಟೋರೆಂಟ್ಗಿಂತ ಜಾಸ್ತಿ ರೆಸಾರ್ಟ್ ಥರನೇ ಫೀಲ್ ಕೊಡ್ತಾ ಇದೆ. ಆಲ್ಸೋ ಇಲ್ಲಿ ಹಸುಗಳೆಲ್ಲ ಇದೆ. ಸೊ ಇದು ಒಂದು ಪಕ್ಕ ಹಳ್ಳಿ ವೈಬ್ಸೇ ಕೊಡ್ತಾ ಇತ್ತು. ತುಂಬ ಚೆನ್ನಾಗಿದೆ. ಇಲ್ಲಿ ಆಲ್ಕೋಹಾಲ್ ಕೂಡ ಅವೈಲೇಬಲ್ ಇದೆ. ಆಲ್ಕೋಹಾಲ್ ತಗೊಳ್ಳೋರಿಗೆ ಸಪ್ರೇಟ್ ಸೀಟಿಂಗ್ ಇದೆ ಆ್ಯಂಡ್ ನಾನ್ ಆಲ್ಕೋಹಾಲ್ಸ್ ಕೂಡ ಸಪ್ರೇಟ್ ಸೀಟಿಂಗ್ ಇದೆ. ಆಚೆಯಿಂದ ಅಲೌ ಇಲ್ಲ. ರೆಸ್ಟೋರೆಂಟ್ ಒಳಗಡೆ ಕೂಡ ತುಂಬಾ ಸ್ಪೇಷಿಯಸ್ ಆಗಿ ತುಂಬ ದೊಡ್ಡದಾಗಿದೆ. ಇನ್ನೂ ಡಿನ್ನರ್ ಟೈಮ್ ಆಗಿಲ್ಲ. ಸೊ ಕ್ರೌಡ್ ಸ್ವಲ್ಪ ಕಮ್ಮಿನೇ ಇದೆ. ಲೈಕ್ ಮ್ಯಾನೇಜಬಲ್ ಕ್ರೌಡ್ ಇದೆ, ತುಂಬ ಹೆವಿ ಕ್ರೌಡ್ ಏನಿಲ್ಲ. ಆ್ಯಂಡ್ ಮೆನ್ಯೂಲಿ ಏನೇನಿದೆ ಲೆಟ್ಸ್ ಸಿ. ಇದು ಆಪ್ಷನ್ಸ್. ಇದು ಫಿಶ್ ಲ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಸೀ ಫುಡ್ಡೇ ಫೇಮಸ್. ಸೊ ಫಿಶೇ ಫೇಮಸ್. ಬಟ್ ನಾವು ಫಿಶ್ ಟ್ರೈ ಮಾಡೋದು ಬೇಡ ಅಂದ್ಕೊಂಡು ಚಿಕನ್ ಆರ್ಡರ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀವಿ. ಲೆಟ್ಸ್ ಸಿ ಏನು ಆಪ್ಷನ್ಸ್ ಇದೆ ಅಂತ. ಸೊ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ನೀರು ದೋಸೆ ಇದೆ, ವೈಟ್ ರೈಸ್, ಚಿಕನ್ ಕರಿ ಇದೆ. ನಾವೇನು ಫಿಶ್ ಟ್ರೈ ಮಾಡಲಿಲ್ಲ ಬಿಕಾಸ್ ಪರ್ಸ್ನಲಿ ನನಗೇನು ಫಿಶ್ ಅಷ್ಟಿಷ್ಟ ಆಗಲ್ಲ. ಸೊ ಫುಡ್ ವಾಸ್ ವೆರಿ ಗುಡ್. ನೀವೇನಾದರೂ ಬ್ಯಾಂಗ್ಳೂರ್ ಟು ಮೈಸೂರು ಹೈವೇಲಿ ಫುಡ್ ಆಪ್ಷನ್ ಹುಡುಕ್ತಾ ಇದ್ದರೆ ದಿಸ್ ರೆಸ್ಟೋರೆಂಟ್ ಇಸ್ ಅ ಮಸ್ಟ್ ವಿಸಿಟ್. ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ವಾಸ್ ಟು ಗುಡ್. ಸೊ ಡಿನ್ನರ್ ಮುಗಿಸ್ಕೊಂಡು ನಾವು ಹಾಗೆ ಹೋಟೆಲ್ ಕಡೆ ಹೊರಟ್ವಿ. ಸೊ ನೀವೇನಾದರೂ ಮೈಸೂರಲ್ಲಿ ಒನ್ ನೈಟ್ಗೆ ಬಡ್ಜೆಟ್ ಸ್ಟೇ ಏನಾದರೂ ಹುಡುಕ್ತಾ ಇದ್ದರೆ ನಾವು ಸ್ಟೇ ಆಗ್ತಾ ಇರೋ ಹೋಟೆಲ್ ಇಸ್ ಅ ಬೆಸ್ಟ್ ಆಪ್ಷನ್. ಆ್ಯಂಡ್ ದಿಸ್ ಇಸ್ ಒನ್ ಆಫ್ ದ ಫೇಮಸ್ ಹೋಟೆಲ್ ಆಲ್ಸೋ ಇನ್ ಮೈಸೂರ್. ಸೊ ನಾವು ಸ್ಟೇ ಆಗ್ತಾ ಇರೋ ಹೋಟೆಲ್ ಹೆಸರು ಬಂದುಬಿಟ್ಟು ಇಟ್ ಈಸ್ ಐಶ್ವರ್ಯ ಲೇ ರಾಯಲ್ ಅಂತ. ಚರ್ಚ್ ಆಪೋಸಿಟಲ್ಲೇ ಇದೆ. ಹೋಟೆಲ್ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ದಿಸ್ ಈಸ್ ದ ಎಂಟ್ರೆನ್ಸ್. ಆ್ಯಂಡ್ ಸ್ಪೇಷಿಯಸ್ ಆಗೇ ಇದೆ. ತುಂಬ ದೊಡ್ಡದು ಅಂತಿಲ್ಲ, ತುಂಬ ಚಿಕ್ಕದು ಅಂತಿಲ್ಲ. ಒನ್ ನೈಟ್ಗೆ ಇಟ್ ಈಸ್ ಮೋರ್ ದೆನ್ ಎನಫ್ ಐ ವಿಲ್ ಸೇ. ಇಟ್ ಈಸ್ ನೈಸ್. ಸೊ ಮಿರರ್ ಇದೆ ಟು ಗೆಟ್ ರೆಡಿ. ಆ್ಯಂಡ್ ಇವ್ರದೇ ರೆಸ್ಟೋರೆಂಟ್ ಕೂಡ ಇರಬೇಕು. ಸೊ ದಿಸ್ ಇಸ್ ದ ಮೆನು. ಸಾಗಾ ರೆಸ್ಟೋರೆಂಟ್ ಅಂತ. ಸೊ ಫುಡ್ ಆಪ್ಷನ್ಸ್ ಕೂಡ ಇದೆ. ಚೈನೀಸ್, ಸೌತ್ ಇಂಡಿಯನ್ ಆ್ಯಂಡ್ ಮಿಲ್ಕ್ ಶೇಕ್ಸ್, ಜ್ಯೂಸ್, ಬರ್ಗರ್, ಸ್ಯಾಂಡ್ವಿಚ್ ಎಲ್ಲ ಆಪ್ಷನ್ಸ್ ಇದೆ. ಸೊ ನೀವೇನಾದರೂ ಡೈರೆಕ್ಟ್ ಹೋಟೆಲ್ಗೆ ಬಂದು ಡಿನ್ನರ್ ಮುಗಿಸ್ಕೊತೀರಾ ಅಥವಾ ಲಂಚ್ ಮುಗಿಸ್ಕೊತೀರಾ ಅಂದರೆ ದೇರ್ ಇಸ್ ಅ ಆಪ್ಷನ್ ಫಾರ್ ದ್ಯಾಟ್ ಆಲ್ಸೋ. ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ವಿಚ್ ಇಸ್ ಸ್ಪೇಷಿಯಸ್. ಆ್ಯಂಡ್ ಇಲ್ಲಿ ವಿಂಡೋ ಇದೆ ವಿತ್ ಬಿಗ್ ಕರ್ಟನ್ಸ್ ಇದೆ. ಆ್ಯಂಡ್ ಇದು ವಾಶ್ರೂಮ್ ಕೂಡ ಸ್ಪೇಷಿಯಸ್ ಆಗೇ ಇದೆ. ಸೊ ಒನ್ ನೈಟ್ಗೆ ಐ ಫೀಲ್ ದಿಸ್ ಇಸ್ ಮೋರ್ ದೆನ್ ಎನಫ್. ಲೈಕ್ ನೀವೇನಾದರೂ ಬಡ್ಜೆಟಲ್ಲಿ ನೋಡ್ತಾ ಇದ್ದರೆ ದಿಸ್ ಹೋಟೆಲ್ ಇಸ್ ಅ ಗುಡ್ ಆಪ್ಷನ್ ಐ ವಿಲ್ ಸೇ.
ಆ್ಯಂಡ್ ಹಾಗೆ ನಾಳೆ ಮಾರ್ನಿಂಗ್ ನಾವು ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ನಾವು ಕೂರ್ಗ್ ಹೋಗ್ತಾ ಇದ್ದೀವಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.